ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ನಿಮಗೆ ಈಗೇನು ಹಬ್ಬ ಬಂತು ದೀಪಾವಳಿಗೆ ಎಷ್ಟೊಂದು ಜನ ಮನೆ ಅಲಂಕಾರ ಮಾಡ್ಕೋತೀರಿ, ದೇವಿ ಪೂಜೆ ಮಾಡ್ಕೊತೀರಿ. ಸೊ ಆ ಟೈಮ್ನಾಗ ಒಂದಿಷ್ಟು ಯೂಸ್ ಆಗಲಿ ಅಂಥೇಳಿ ನಿಮಗೆ ಒಂದೆರಡು ಯಾವುದಾದ್ರೂ ಎರಡು ಕ್ರಿಯೇಟಿವ್ ಆಗಿ ಮಾಡೋವಂಥ ಮನೆಯಲ್ಲಿನೇ ಸಿಗೋವಂಥ ವಸ್ತುಗಳಿಂದ ಯಾವ ರೀತಿ ನಾವು ಡೆಕೋರೇಟಿವ್ ಐಟಮ್ಸ್ನ ಮಾಡ್ಬೋದು, ಅಥವಾ ಒಂದೊಂದು ಮೂಲೆಗಳನ್ನು ಯಾವ ರೀತಿ ನಾವು ಅಲಂಕಾರ ಮಾಡಿ ಮನೆ ಹಬ್ಬದ ಒಂದು ದಿನದಲ್ಲಿ ಅಂಥೇಳಿ ತೋರಿಸ್ತೀನಿ. ಸೊ ಅದಕ್ಕೆ ನಾನು ಒಂದಿಷ್ಟು ಹೂ ಮತ್ತು ಎಲೆಯಿಂದ ಒಂದು ಸೆಂಟ್ರ್ ಪೀಸು ಅಥವಾ ಟೇಬಲ್ ಮೇಲೆ ಇಡೋಕ್ಕೆ, ಅಥವಾ ಹೊರಗಡೆ ಡೋರಿಗೆ ಹಾಕೋಕ್ಕೆ, ದೇವ್ರ ಪೂಜೆದ ಹಿಂದ್ಗಡೆ ಹಾಕೋಕ್ಕೆ ಈ ಒಂದು ಎಲೆ ಅಲಂಕಾರವನ್ನು ತೋರಿಸ್ತೀನಿ ಫಸ್ಟು. ಅದಾದಮೇಲೆ ನಿಮಗೆ ನಾನು ಉರುಳಿ ಅಲಂಕಾರ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ನನ್ನ ಮನೇಲಿ ಸಿಗೋಂಥ ವಸ್ತುಗಳಿಂದನೇ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟು ಮಾಡೋದು. ಸೊ ಇದು ನಂದು ಸೀರೆ ಬಾಕ್ಸಿಂದು ಬಂದಿರ್ತದಲ್ಲ ರಟ್ಟು, ಆ ರಟ್ಟನ್ನು ನಾನು ಈ ಥರ ರೌಂಡ್ ಕಟ್ ಮಾಡ್ಕೊಂಡೀನಿ. ಅದ್ರ ಜೊತೆಗೆ ಒಂದಿಷ್ಟು ವಿಳೆದೆಲೆಗಳನ್ನು ತೊಗೊಂಡಿನಿ. ಈ ವಿಳೆದೆಲೆಗಳು ಯಾಕೆ ತೊಗೊಂಡಿನಿ ಅಂದರೆ ಇವು ಗ್ರೀನು ಮತ್ತು ಹೂವಿನ ಕಾಂಬಿನೇಷನ್ ಜೊತೆ ಚೆನ್ನಾಗಿ ಕಾಣ್ತಾವಂಥೇಳಿ. ಇದು ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಯಾವುದಾದ್ರೂ ನಿಮ್ಮ ಮನೇಲಿಗಿರೋಂಥ ಗಿಡದ ಎಲೆಗಳನ್ನಾದರೂ ತೊಗೋಬೋದು, ಅವು ಇನ್ನೂ ಸ್ವಲ್ಪ ದಪ್ಪ ಬರ್ತಾವೆ. ಸೊ ಅವು ತೊಗೊಂಡ್ರೂ ಒಳ್ಳೆಯದು. ಇವು ಗ್ರೀನ್ ಒಂದು ಎಲೆಗಳು ಏನಾಗಿದ್ವು ಅಂದರೆ ಸ್ವಲ್ಪ ನನಗೆ ನಿಮ್ಗೆ ಎಲ್ಲೋ ಕಾಣಕತ್ತವ. ಆ್ಯಕ್ಚುಲಿ ಇವು ಗ್ರೀನೇ ಅದಾವ, ವೀಡಿಯೋನಾಗ ಅದು ಹಂಗೆ ಕಾಣ್ಲಿಕ್ಕತ್ತವ. ಈ ರೀತಿ ಎಲೆಗಳನ್ನು ನಾನು ಜೋಡಿಸ್ಕೋತೀನಿ. ಫಸ್ಟ್ ನನಗೆ ಹೆಂಗೆ ಬೇಕಂತ ಹೇಳಿ ನೋಡಿಕೊಂಡು ಒಂದು ಅಳತೆನಾಗ ಇಟ್ಕೋತೀನಿ. ಸರಿಯಾದ ಸೈಜ್ನಾಗ ಇರೋವು ಮತ್ತು ಚಲೋ ಇರೋಂಥ ಎಲೆಗಳನ್ನು ಆಯ್ಕೆ ಮಾಡಿಕೊಂಡು ಹಿಂಗೆ ನಾನು ಇಟ್ಕೊಂಡಿನಿ. ಇದಕ್ಕೆ ಬೇಕಂದ್ರೆ ನೀವು ಸ್ಟೆಪ್ಲರ್ನೂ ಹೊಡ್ಕೋಬೋದು. ಇಲ್ಲ ಅಂತಂದ್ರೆ ನಾನು ಸ್ಟೆಪ್ಲರ್ನೂ ತೋರಿಸ್ತೀನಿ ನಿಮ್ಗೆ. ಸೂಜಿ ದಾರದಿಂದ ಹೊಲಿಯೋದು ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಸ್ಟೆಪ್ಲರಿಂದ ಹೊಲಿಯೋದಕ್ಕಿಂತ ಸೂಜಿ ದಾರ ತೊಗೊಂಡು ಮಾಡೋದೇ ಬೆಸ್ಟು. ಇಲ್ಲ ಅಂದರೆ ಗಮ್ ಟೇಪ್ನೂ ಅಂಟಿಸ್ಬೋದು. ಸೊ ನಾನು ನಿಮಗೆ ಮೂರು ಯೂಸ್ ಮಾಡಿ ಇದ್ರನ್ನಾಗಿ ತೋರಿಸ್ಲಿಕ್ಕತ್ತೀನಿ. ಸೊ ನಿಮ್ಗೆ ಯಾವ್ದು ಯೂಸ್ ಆಗ್ತದೋ ಅದನ್ನ ನೋಡಿ ಮಾಡ್ಕೊರಿ. ಬಟ್ ನಾ ಹೆಚ್ಚಾಗಿ ನಿಮ್ಗೆ ಒತ್ಕೊಟ್ಟು ಹೇಳೋದೇನೆಂದರೆ ನೀವು ಸೂಜಿ ದಾರದಿಂದ ಹೊಲ್ಕೊಂಡ್ರೆ ಭಾಳ ಒಳ್ಳೆಯದು. ಸೊ ಒಂದಿಷ್ಟು ಎಲೆಗಳಿಂದ ಈ ಥರ ಕಟ್ಕೊಂಡು ನಾನು ಮಾಡ್ಕೋತೀನಿ. ಸೊ ಇದು ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ಹೆಂಗೆ ಅಂಥೇಳಿ. ಸೊ ನೋಡಿರಿ, ಈ ಥರ ಎಲೆಗಳನ್ನು ನಾನು ಕಟ್ ಮಾಡ್ಕೊಂಡೀನಿ. ಅವು ಎಲೆಗಳನ್ನು ಸುತ್ತ ನಾನು ಹೊಡ್ಕೊಂಡಿನಿ ಆಗಲೇ. ಸೊ ಒಂದು ಎಲೆಯಿಂದ ಮಧ್ಯ ಒಂದು ಹೂವನ್ನು ಇಟ್ಟು ಈ ರೀತಿ ನಾನು ಸ್ಟ್ಯಾಪ್ಲರ್ ಹಾಕ್ಕೊಂಡಿನಿ. ಸ್ಟ್ಯಾಪ್ಲರ್ ಹಾಕ್ಕೊಂಡು ಅವನ್ನ ಎಲ್ಲೆಲ್ಲಿ ಇಡಬೇಕಂಥೇಳಿ ಒಂದು ಐಡಿಯಾ ಪ್ರಕಾರ ನಿಮ್ಗೆ ಯಾವ ರೀತಿ ಅಲಂಕಾರ ಮಾಡೋದು ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಈ ರೀತಿ ಜಸ್ಟ್ ನಾನು ನಿಮಗೆ ಐಡಿಯಾ ಕೊಡಕತ್ತೀನಿ. ಇದನ್ನು ಎಷ್ಟು ಬೇಕಾದರೂ ನೀವು ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ಸೊ ಒಂದೊಂದು ಎರಡೆರಡು ಹೂಗಳನ್ನ ಇಟ್ಕೊಂಡು ನಾನು ಜೋಡಿಸ್ಕೊಂಡು ಒಂದೊಂದು ಎಲೆಗಳನ್ನ ಏನು ರೆಡಿ ಮಾಡ್ಕೊಂಡಿನಲ್ಲ ಅವುಗಳನ್ನು ನಾನು ಮಧ್ಯದಲ್ಲಿ ಇಟ್ಕೊಂಡು ನೋಡ್ರಿ ಹಿಂಗೆ ಸೂಜಿ ದಾರದಿಂದ ಹೊಲಿಕತ್ತೀನಿ. ಆ್ಯಕ್ಚುಲಿ ಸೂಜಿ ದಾರದಿಂದ ಹೊಲಿದಿದ್ದೆ ಭಾಳ ಕಂಫರ್ಟ್ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ನಿಮಗೆ ಅದೇ ಹೇಳಕತ್ತೀನಿ. ಸೂಜಿ ದಾರದಿಂದ ಹೊಲಿದ್ರೆ ಅದು ಎಲ್ಲೂ ಬೀಳಂಗೂ ಇಲ್ಲ, ಕಿತ್ತು ಬರೋ ಚಾನ್ಸು ಇರೋಂಗಿಲ್ಲ. ಆಮೇಲೆ ಎಷ್ಟು ಅಗಲ ಉದ್ದ ಬೇಕೋ ಅಷ್ಟನ್ನು ನೋಡ್ಕೊಂಡು ನಾವು ಹೊಲ್ಕೋಬೋದು. ಹಾಗಾಗಿ ಅದಾದಮೇಲೆ ಮತ್ತೆ ಒಂದಿಷ್ಟು ಎಲೆಗಳನ್ನು ಈ ರೌಂಡನ್ನು ಕವರ್ ಮಾಡ್ತಾ ಹೊಂಟೀನಿ ನಾನು. ಸೊ ಅದಾದಮೇಲೆ ಒಂದಿಷ್ಟು ಎಲೆಗಳನ್ನು ಎಷ್ಟು ಎಲೆಗಳನ್ನು ಬೇಕು ಅಂಥೇಳಿ ಮೊದಲು ಈ ರೀತಿ ಜೋಡಿಸ್ಕೊಂಡು ನೋಡಿಕೊಂಡು ಅಳತೆ ಮಾಡಿಕೊಂಡು ಆಮೇಲೆ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಸೊ ಇದು ಎಷ್ಟು ಎಲೆ ಹಿಡಿತಾವೆ ಮತ್ತು ಎಷ್ಟು ಎಲ್ಲಿ ಸ್ಪೇಸ್ ಆಗುತ್ತಾ ಅಂಥೇಳಿ ನೋಡಿಕೊಂಡು ನಾನು ಫಸ್ಟ್ ಸೆಟ್ ಮಾಡ್ಕೊಲಿಕತ್ತೀನಿ. ಅದು ಸೆಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೂ ಕೂಡ ನಾನು ದಾರದಿಂದ ಹೊಲ್ಕೋತೀನಿ. ಸೊ ಈ ರೀತಿ ನಾನು ಜೋಡಿಸ್ಕೊಂಡಿನಿ ಇವನ್ನೆಲ್ಲ ಎಲೆ. ಸೊ ಅದನ್ನೆಲ್ಲ ಒಂದೇ ಸತಿ ಎತ್ತಿಟ್ಕೊಂಡು ಕೈನಾಗ ಇಟ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಅವನ್ನ ಸರಿ ಹೊಲ್ಕೋತೀನಿ, ದೂರ ಇದನ್ನ ಮಾಡಿಕೊಂಡು. ಸೊ ಆಲ್ಮೋಸ್ಟ್ ನೀವು ಗ್ರೀನ್ ದಾರ ತೊಗೋರಿ ಅಥವಾ ಹೂವಿಂದ ಕಲರ್ ದಾರ ತೊಗೋರಿ, ಅದು ಕಾಣದೇ ಇರೋಂಗೆ ನೋಡಿದ್ರೆ ಭಾಳ ಬೆಸ್ಟ್. ಆಮೇಲೆ ಗಮ್ ಟೇಪ್ನೂ ಅಂಟಿಸ್ಬೋದು, ಅದನ್ನು ತೋರಿಸ್ತೀನಿ. ಬಟ್ ಗಮ್ ಟೇಪು ಮತ್ತು ಸ್ಟಾಪ್ಲರ್ ಏನದಲ್ಲ, ಸೊ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಸೊ ಹೆಚ್ಚು ಪ್ರಿಫರೆನ್ಸ್ ಇದಕ್ಕೆ ಕೊಟ್ಟರೆ ಒಳ್ಳೆಯದು. ಸೊ ಇದು ಎಷ್ಟು ಬೇಕಷ್ಟು ನಾವು ಎಲ್ಲಿ ಬೇಕಲ್ಲಿ ಮಾಡ್ಕೋಬೋದು. ಸ್ಟ್ಯಾಪ್ಲರಿಂದ ಹೊಡೆದ್ರೆ ಏನಾಗ್ತಾವೆ ಅಂದರೆ ಕೆಲವೊಂದು ಹೋಲ್ ಬಿದ್ದು ವಾಪಸ್ ತೆಕ್ಕೊಂಡು ಬಂದುಬಿಡ್ತಾವೆ ಅವು. ಸೊ ಇದನ್ನು ಮಧ್ಯದಾಗ ಇಟ್ಕೋತೀನಿ ನಾನು. ಸೊ ಅದು ನಮ್ಮ ರಟ್ಟೆ ಎಲ್ಲೂ ಕಾಣೋಂಗಿಲ್ಲ, ಹಂಗೆ ಕವರ್ ಆಗಿಬಿಡುತ್ತೆ ಇದು. ಸೊ ಇದ್ರ ಜೊತೆಗೆ ಗಮ್ ಟೇಪು ಅಂಟಿಸ್ಲಿಕತ್ತೀನಿ ನೋಡ್ರಿ ನಾನು, ಅದನ್ನು ತೋರ್ಸಕತ್ತೀನಿ. ಹಿಂದಿಂದ ಕಡ್ಡಿ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಎರಡು ಸೈಡ್ ಏನು ಗಮ್ ಟೇಪ್ ಬರುತ್ತಲ್ಲ, 2 ಸೈಡ್ ಗಮ್ ಟೇಪನ್ನು ಅಂತಾರೆ ಅದಕ್ಕೆ. ಅದನ್ನು ತಂದು ನೀವು ಸಣ್ಣ ಸಣ್ಣ ಪೀಸನ್ನು ಕಟ್ ಮಾಡಿಕೊಂಡು ಅಂಟಿಸಿದ್ರಂದರೆ ಕೆಳಗೂ ಅಂಟುತ್ತಾ, ಮೇಲೆ ಹೂವು ಅದ್ರ ಮೇಲೆ ಅಂಟುತ್ತಾ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ನೋಡ್ರಿ ಈ ಥರ ಇದನ್ನು ನೀಟಾಗಿ ಕೆಳಗಿಂದ ಇದನ್ನು ನಾನು ನೀಟಾಗಿ ಕಟ್ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್. ಇಲ್ಲಿ ಹೂವು ಕಡ್ಡಿ ಇತ್ತು ಅಂದ್ರೆ ಅದು ನೀಟಾಗಿ ಕೂಡಂಗಿಲ್ಲ. ಸೊ ಅದು ವಜ್ಜಿಗೆ ಬಿದ್ದುಬಿಡುತ್ತೆ.
ಅದೇ ರೀತಿ ಎಲ್ಲ ಕಡೆಯೂ ನಾನು ಅಷ್ಟೇ ಹಾಗೆ ಮಾಡ್ಕೋತೀನಿ. ಇದು ನೋಡ್ರಿ ಎತ್ತಿದ್ರು ಬೀಳಂಗಿಲ್ಲ. ಸೊ ಅದು ಸ್ಟಿಫಾಗಿ ಕುಂತದ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲಿ ಬೇಕಾದರೂ ನೀವು ಅದನ್ನು ಹ್ಯಾಂಗ್ ಮಾಡ್ಬೋದು, ಗೋಡೆಗೆ ಹಾಕ್ಬೋದು ಈ ಥರ. ಸೊ ಇನ್ನೊಂದು ಸ್ವಲ್ಪ ನಾನು ಮಧ್ಯೆ ಮಧ್ಯೆ ಒಂದೊಂದು ಹೂವು ಇಡ್ತೀನಿ. ಸೊ ಇದು ರೆಡ್ಡು, ಯೆಲ್ಲೋ, ಆಮೇಲೆ ಗ್ರೀನು ಕಾಂಬಿನೇಷನ್ ಚೆಂದ ಕಾಣಿಸುತ್ತೆ ಅಂಥೇಳಿ. ಸೊ ಇದು ರೆಡಿ ಮಾಡಿದ್ರೆ ನಮ್ಗೆ ಏನಿಲ್ಲ ಅಂದರೂ ಒಂದು 4 ತಾಸಾದರೂ ಇದು ಫ್ರೆಶ್ ಆಗಿ ಚೆಂದಾಗಿ ಇರ್ತದೆ. ಸೊ ಈ ರೀತಿ ನಮ್ಮ ಪೂಜೆಕ್ಕಿಂತ ಮುಂಚೆ ಒಂದಿನ ಮುಂಚೆನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಈ ಥರ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಪೂಜೆ ಟೈಮ್ನಾಗೆ ನಾವು ಹೆಂಗೆ ಬೇಕಂಗೆ ಅಲಂಕಾರ ಮಾಡ್ಕೋಬೋದು. ಸೊ ನಾನು ಇಲ್ಲೆಲ್ಲ ಟೇಪ್ ಹಚ್ಚಕತ್ತೀನಿ. ಟೇಪ್ ಹಚ್ಚಿ ಟೇಪ್ ಮೇಲೆ ಒಂದೊಂದು ರೋಸನ್ನು ಅಂಟಿಸಿದ್ದೀನಿ. ಕಡ್ಡಿ ಮಾತ್ರ ಕೆಳಗಿನ ಕಡ್ಡಿ ಮಾತ್ರ ನೀಟಾಗಿ ಕೂತ್ಕೊಳ್ಳೋಂಗೆ ಕಟ್ ಮಾಡಿರಿ ಅದನ್ನು. ಸೊ ನೋಡಿರಿ ಈ ಥರ ನಾನು ಅಂಟಿಸ್ಕೊಂಡೀನಿ. ಇದು ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಈ ಥರ ಕಾಣುತ್ತೆ. ನಾವು ಎಲ್ಲನೂ ಹ್ಯಾಂಗ್ ಮಾಡ್ಬೋದು ಗೋಡೆಗೆ, ಹೊರಗೆ ಬಾಗಿಲಿಗೆ, ಪೂಜಾ ಟೈಮಿಗೆ. ಸೊ ಇದು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಅದ್ರ ಜೊತೆಗೆ ನಾನು ಇನ್ನೊಂದು ಉರುಳಿ ಬರ್ತಾವೆ, ಈಗ ಮಣ್ಣಿನ ಬರ್ತಾವೆ, ಕಂಚಿನ ಬರ್ತಾವೆ. ನನ್ನ ಕಡೆ ಎರಡೂ ಅವ. ನಾನು ನಿಮ್ಗೆ ಒಂದೊಂದು ಅದನ್ನೂ ಒಂದು ತೋರಿಸ್ತೀನಿ, ಟ್ರೈ ಮಾಡ್ತೀನಿ ಆದಷ್ಟು ತೋರಿಸ್ಲಿಕ್ಕೆ. ಸೊ ಇದು ಉರುಳಿ ಅಂದರೆ ನೀರು ತುಂಬಿಡೋಕೆ, ಇದನ್ನು ಉರುಳಿನ ಅಂತಲೇ ನನ್ನ ಭಾಷೆನಾಗ ಗೊತ್ತು ಫ್ರೆಂಡ್ಸ್. ಕನ್ನಡನಾಗ ಅಥವಾ ನಿಮ್ಮ ಕಡೆ ಸೈಡೆಲ್ಲ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಹೆಚ್ಚಾಗಿ ಇದನ್ನು ನೀರಿನ ಉರುಳಿ ಅಂತಲೇ ಕರೀತಾರೆ. ಇದು ಭಾಳಷ್ಟು ಡಿಸೈನ್ ವೆರೈಟಿನಾಗ ಈಗಂತೂ ಭಾಳ ಫ್ಯಾಷನ್ ಆಗ್ಬಿಟ್ಟತ್ತ. ಸೊ ಮನೆಯ ಬಾಗಿಲು ಹೊರಗೆ ವಾಸ್ತು ಪ್ರಕಾರ ಇಡೋದೂ ಭಾಳ ಒಳ್ಳೇದಂತ ಕೇಳಿ ನಾನು. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಪ್ರಿಫರ್ ಮಾಡ್ತಾರೆ. ಸೊ ಈ ದೀಪಾವಳಿ ಟೈಮ್ನಾಗಂತೂ ಇಂಥ ಸೇಲ್ನೂ ಭಾಳ ಬಂದಿರ್ತಾವೆ. ನೀವು ಒಂದು ಟೈಮ್ ಎಲ್ಲರ ಕಂಡು ಅಂದ್ರೆ ಮನೆಗೆ ತಂದು ಇಟ್ಕೊರಿ, ಭಾಳ ಬೆಸ್ಟ್ ಇದು. ನಂಗೆ ಭಾಳ ಇಷ್ಟ. ನನ್ನ ಹತ್ರ ಇಂಥ ಕಲೆಕ್ಷನ್ಸ್ ಭಾಳ ಅದಾವೆ. ಅದಕ್ಕೆ ಇದನ್ನು ಅದ್ರ ಒಳಗೆ ನಾನು ನೀರು ತುಂಬಿಟ್ಕೊಂಡೀನಿ. ಇದು ನೀವು ಮನೆ ಒಳಗೆ ಹೊರಗೆ ಇದ್ರ ವಿತ್ ಸ್ಟ್ಯಾಂಡು ಬರ್ತಾವೆ. ಸೊ ನಾನು ವೀಡಿಯೋನಾಗ ನೋಡಿದ್ರಂದ್ರೆ ನೀವು ನನ್ನ ಬಾಗ್ಲ ಹತ್ರ ಇದ್ರ ಸ್ಟ್ಯಾಂಡಿದು ಅದ. ಸೊ ನಾನು ಜಸ್ಟ್ ಇಲ್ಲಿ ಒಳಗೆ ಸ್ಟ್ಯಾಂಡ್ ತಂದಿಲ್ಲ, ಟೇಬಲ್ ಮೇಲೇ ಒಂದು ಕಾರ್ನರ್ನಾಗ ಇದನ್ನು ಯಾವ ರೀತಿ ಡೆಕೋರ್ ಮಾಡ್ಬೋದು ಅಂತ ತೋರಿಸ್ತೀನಿ ನಾನು. ಸೊ ನೋಡಿರಿ ಇವೆಲ್ಲ ಹೂಗಳು, ಮನೆಯಲ್ಲೇ ಇರೋಂಥ ಹೂಗಳು, ಕಲರ್ ಹೂಗಳನ್ನು ತಂದು ಅದ್ರದ್ದು ಒಂದು ಲೆವೆಲ್ನಾಗ ಇಟ್ಕೊಂಡು ನಾವು ಹೂವಿನ ಒಳಗೆ ಹಾಕ್ಕೊಂಡು ರಂಗೋಲಿ ಟೈಪ್ ಮಾಡ್ಕೊಂಡ್ವಿ ಅಂತಂದರೆ ನೋಡೋಕ್ಕೂ ಚಲೋ ಕಾಣಿಸುತ್ತೆ. ಆಮೇಲೆ ಹೂವು ನೀರಿನಾಗ ಇರೋದ್ರಿಂದ ಫ್ರೆಶ್ ಆಗಿರ್ತಾವೆ, ಭಾಳ ಜಲ್ದಿ ಬಾಡಂಗಿಲ್ಲ. ಸೊ 1 ದಿನ ಅಥವಾ 2 ದಿನ ಆರಾಮಾಗಿ ಇದರಲ್ಲಿ ಫ್ರೆಶ್ ಆಗೇ ಇರ್ತಾವೆ. ಸೊ ಇದ್ರ ಸುತ್ತ ನೀವು ಕ್ಯಾಂಡಲ್, ದೀಪಾವಳಿ ಸಮಯದಲ್ಲಿ ಸುತ್ತ ನೀವು ಕ್ಯಾಂಡಲ್ಲು ಅಥವಾ ದೀಪಗಳನ್ನು ಹಚ್ಕೋಬೋದು, ಅಥವಾ ಬೇರೆ ಬೇರೆ ಶೋ ಪೀಸ್ಗಳನ್ನು, ಸೀರಿಯಲ್ ಲೈಟ್ಗಳನ್ನು ಹಾಕ್ಕೊಂಡು ಇದ್ರ ಅಲಂಕಾರ ಮಾಡ್ಕೋಬೋದು. ಸೊ ಇದನ್ನು ಟೇಬಲ್ ಕಾರ್ನರ್ ಆಗಿ, ಟೀ ಪೈ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ, ಸೊ ಮಧ್ಯೆ ಹಿಂಗೆ ಇಟ್ಕೊಂಡ್ರೆ ಭಾಳ ಚೆಂದ ಕಾಣಿಸುತ್ತೆ. ಸೊ ಕಲರ್ಫುಲ್ ಹೂಗಳು ನನ್ನ ಗಿಡದಾಗ ಎಷ್ಟಾಗಿದ್ದು ಅವನ್ನೆಲ್ಲ ನಾನು ಕಲರ್ ಹೂಗಳನ್ನ ಆಯ್ಕೆ ಮಾಡ್ಕೊಂಡು ತಂದು ಈ ರೀತಿ ತೋರ್ಸಾಕತ್ತೀನಿ. ಸೊ ಮನೆಗೆ ಯಾವಾಗಾದರೂ ಗೆಸ್ಟ್ ಬರೋ ಟೈಮ್ನಾಗ, ಏನಾದ್ರು ಬರ್ತ್ಡೇಸ್ ಇದ್ದಾಗ, ಸಾಯಂಕಾಲ ಟೈಮಿಗೆ ಇಂಥವನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಏನೋ ಫ್ರೆಶ್ನೆಸ್ಸು, ಆಮೇಲೆ ಅಟ್ರಾಕ್ಟಿವ್ ಆಗಿರುತ್ತೆ, ನೋಡೋಕ್ಕೂ ಚೆಂದ ಕಾಣಿಸುತ್ತೆ. ಇಂಥವು ಕಲರ್ ಇವು ಕಲ್ಲುಗಳೇನಿದಾವಲ್ಲ ಇವೆಲ್ಲ ಉಸುಕಿನಾಗ ಸಿಗ್ತಾವೆ. ಕಲ್ಲು ನೀರಿನಾಗ ಎಲ್ಲೆಲ್ಲ ಹಳದಾಗ ಅವು ಇರ್ತಾವೆ ನೋಡ್ರಿ. ಅಂಥ ಕಲ್ಲುಗಳನ್ನು ಸಾಕಷ್ಟು ತಂದು ನಾನು ನನ್ನ ಮನೆಗೆ ಜಮಾಸೀನಿ. ಅದ್ರದ್ದು ಕಲರ್ ಮಾಡಿ ಈ ಥರ ಕಲರ್ದು ಬಬಲ್ಸ್ ಥರ ನಾನು ರೆಡಿ ಮಾಡಿ ಇಟ್ಕೊಂಡೀನಿ. ಸೊ ಇಂಥವನ್ನೆಲ್ಲ ಏನು ಮಾಡೋದು ಅಂತಂದರೆ ಇದ್ರ ಸುತ್ತ ನನ್ನ ಸೈಡಿಗೆ ಇಡ್ತೀನಿ, ಅಥವಾ ಇವನು ಮಧ್ಯೆ ಒಂದೊಂದು ಇಟ್ಟು ಅದರ ನಡುವೆ ಬೇಕಾದಂಥ ಬೇರೆ ಬೇರೆ ಸಣ್ಣದು ಮಕ್ಕಳ ಆಟ ಸಾಮಾನು ಅವನ್ನೆಲ್ಲ ಇಟ್ರೂ ಭಾಳ ಚೆಂದ ಕಾಣಿಸುತ್ತೆ. ಸೊ ಇದು ಟೇಬಲ್ ಮೇಲೆ ಇರಲಿ ಅಂಥೇಳಿ ನಾನು ಮಾಡಿದೆ. ಸೊ ನೀವು ದೀಪಾವಳಿ ಟೈಮ್ನಲ್ಲಿ ಇದು ಎಲ್ಲಿ ನಿಮಗೆ ಸೆಟ್ ಆಗುತ್ತಾ ಅಂತ ಹೇಳಿ ನೋಡಿಕೊಂಡು ಆ ದಿನದ ಮಟ್ಟಿಗೆ ನೀವು ಅಲಂಕಾರ ಮಾಡಿಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಸೊ ಏನೂ ಇಲ್ಲ ಅಂತಂದರೆ ಒಂದು ಕಂಚಿನ ಬುಟ್ಟಿ ಟೈಪ್ ಬರುತ್ತೋ ಅಥವಾ ಸ್ಟೀಲ್ ಪಾತ್ರೆನಾಗೂ ಮಾಡ್ಕೊಂಡ್ರೆ ಪರವಾಗಿಲ್ಲ. ಅದಕ್ಕೊಂದು ಕಲರ್ ಮಾಡಿಬಿಡ್ರಿ. ಈ ಸಿಕ್ಕಿಲ್ಲ ಅಂದರೆ ಅದಕ್ಕೊಂದು ಕಲರ್ ಮಾಡಿದ್ರೆ ಅಂತಂದರೆ ಗೋಲ್ಡನ್ ಪೇಂಟ್ಸ್ ಎಷ್ಟೊಂದು ಸಿಗ್ತಾವೆ ಸ್ಟೀಲ್ ಪಾತ್ರೆಗಳಿಗೆ. ನೀವೆಲ್ಲ ಅದು ಗೋಲ್ಡ್ ಕಲರ್ ಮಾಡ್ಕೊಂಡ್ರಂದರೆ ಅದನ್ನು ಭಾಳ ಅಟ್ರಾಕ್ಟಿವ್ ಕಾಣುತ್ತೆ. ಅದನ್ನು ನೀವು ಈ ಥರ ಎಲ್ಲಾದರೂ ಕಾರ್ನರ್ನಾಗ ಇಟ್ಕೊಂಡು ಅಲಂಕಾರ ಮಾಡ್ಕೊಬೋದು. ಸೊ ಇದು ಇವಾಗ ಆಲ್ಮೋಸ್ಟ್ ನಂದು ಆಗ್ಯದ. ಹಿಂಗೆ ನಾನಿಲ್ಲಿ ಎಂಟ್ರೆನ್ಸಿಂದ ಸ್ವಲ್ಪ ಮುಂದೆ ಬಂದಮೇಲೆ ಮನೆಗೆ ಈ ಒಂದು ಕಾರ್ನರ್ನಾಗ ಈ ರೀತಿ ಅಲಂಕಾರ ಮಾಡಿ ಇಟ್ಕೊಂಡು, ಅದು ಮಶ್ರೂಮು ನಾನೇ ಮಾಡೀನಿ ಫ್ರೆಂಡ್ಸ್, ಸಿಮೆಂಟಿಂದ. ಸೊ ಇನ್ನೊಂದು ಸತಿ ಯಾವಾಗಾರ ಮಾಡಿದೆ ಅಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಇಷ್ಟೊಂದು ಕಲರ್ಫುಲ್ ಆರೆಂಜ್, ವೈಟ್, ಎಲ್ಲೋ ಮಿಕ್ಸ್ ಮಾಡಿ ನಾನು ಇಲ್ಲಿ ಇದನ್ನು ಮಾಡ್ಕೊಂಡೀನಿ. ಸೊ ಇದ್ರ ಮಧ್ಯೆ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಶ್
ಸಣ್ಣ ಸಣ್ಣ ಗಿಡಗಳನ್ನು ಹಾಕಿರ್ತೀವಲ್ಲ ಅದ್ರೂ ಸುತ್ತ ನಾವು ಇಲ್ಲಿ ಕೆಳಗಡೆ ತಂದಿಟ್ರು ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೊಂದು ವಿಡಿಯೋ ಶೇರ್ ಮಾಡ್ತೀನಿ ಬರ್ತಡೇದು. ಸೊ ಆ ಬರ್ತಡೇ ಟೈಮ್ನಾಗ ನಾನು ಅತಿ ಹೆಚ್ಚು ಇದೇ ಥರ ಗಿಡಗಳಿಂದನೇ ನಾನು ಅಲಂಕಾರ ಮಾಡಿರ್ತೀನಿ. ಸೊ ನಿಮಗೊಂದು ಸತಿ ನಾನು ಶೇರ್ ಮಾಡ್ತೀನಿ ಅದನ್ನು. ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಅದಾವು. ಸೊ ಇಲ್ಲಿ ನೋಡ್ಕೋಬೋದು, ನಾನೊಂದು ಗಿಡ ಇಟ್ಟೀನಿ. ಸೊ ನೀರಿನ ಜೊತೆಗೆ ಒಂದು ಗಿಡ ಅದನ್ನು ಫ್ರೆಶ್ ಫೀಲ್ ಮಾಡುತ್ತಾ ಈ ರೀತಿ ಇಟ್ಕೊಂಡು ನಾವು ಅಲಂಕಾರ ಮಾಡ್ಕೋಬೇಕು. ಈ ಹಬ್ಬದ ಟೈಮಲ್ಲಿ ಇವನ್ನೆಲ್ಲ ನೀವು ಐಡಿಯಾಸನ್ನು ಇಟ್ಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಅಲಂಕಾರ ಮಾಡ್ಕೊರಿ ಅಂತ ಹೇಳ್ತೀನಿ ನಾನು ಫ್ರೆಂಡ್ಸ್ ನಾನು. ಸೊ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಏನೆಲ್ಲ ರೆಡಿ ಮಾಡ್ಕೊಲಿಕತ್ತೀರಿ ಅದ್ರ ಜೊತೆಗೆ ಇವುಗಳನ್ನು ಕೆಲವೊಂದನ್ನು ಆ್ಯಡ್ ಮಾಡಿ ನಿಮ್ಮ ದೀಪಾವಳಿ ಹಬ್ಬನ ಇನ್ನಷ್ಟು ಕಲರ್ಫುಲ್ ಮಾಡ್ಕೋಬೋದು. ಸೊ ಇದು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಮುಂದಿನ ವೀಡಿಯೋನಾಗ ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸೊ ಆ ಕಡೆನೂ ಈ ಕಡೆನೂ ಎಲ್ಲ ಗಿಡ ಇಡ್ಬೋದು ಅಂತ ನಾನು ಹೇಳೋಕ್ಕೆ ಟ್ರೈ ಮಾಡಕತ್ತಿದ್ದೆ. ಬಾಯ್.